ದೇವ್ರೆ, ನನ್ನನ್ನು ಅರಸನಕೋಟೆಯಿಂದ ದೂರ ಹೋಗೋ ಹಾಗೆ ಮಾಡಿದೆ. ಇಲ್ಲೇ ಉಳಿಸ್ಕೊಂಡಿದ್ದಕ್ಕೆ ನಿನಗೆ ಕೋಟಿ ಕೋಟಿ ನಮಸ್ಕಾರಗಳು. ದಿನಕ್ಕೆ ಒಂದ್ಸಲನಾದ್ರೂ ನನ್ನ ಮಗು ಮುಖನ ದೂರದಿಂದ ನೋಡ್ಕೊಂಡಿರ್ತೀನಿ. ಅಷ್ಟು ಸಾಕು ಈ ಜನ್ಮಕ್ಕೆ. ಇದಕ್ಕಿಂತ ನನಗೆ ಬೇರೆ ಇನ್ಯಾವ ಆಸೆನೂ ಇಲ್ಲ. ಮೊದಲಿನ ಹಾಗೆ ಎಲ್ಲರ ಜೊತೆ ಸಾಧ್ಯವಾದಷ್ಟು ಮಟ್ಟಿಗೆ ಖುಷಿಯಿಂದ ಇರೋದಕ್ಕೆ ಪ್ರಯತ್ನ ಪಡ್ತೀನಿ. ಗುಡ್ ಮಾರ್ನಿಂಗ್ ಯಜಮಾನ್ರೆ. ನೀನು ನನಗೆ ಗುಡ್ ಮಾರ್ನಿಂಗ್ ಹೇಳ್ತಾ ಇದೆಯಾ? ನನಗೆ ಎಷ್ಟು ಖುಷಿ ಆಗ್ತದೆ ಗೊತ್ತಾ? ಯಾಕೆ, ಇಂಗ್ಲೀಷಲ್ಲಿ ಹೇಳಿದ್ದಕ್ಕಾ? ಅಲ್ಲ, ಇಷ್ಟು ಉತ್ಸಾಹದಲ್ಲಿ ಹೇಳಿದ್ದಕ್ಕೆ. ಎಷ್ಟು ದಿನ ಆಗಿತ್ತು ಪಾರು ನಿನ್ನ ಇಷ್ಟು ರಿಲ್ಯಾಕ್ಸ್ ಆಗಿ ನೋಡಿ. ನನ್ನ ಹಳೆ ಪಾರು ಮತ್ತೆ ನನಗೆ ಸಿಕ್ಬಿಟ್ಲು ಅಂತ ಅನಿಸ್ತಾ ಇದೆ. ಜೀವನ ಇಷ್ಟೇ ಅಂತ ಗೊತ್ತಾದ್ಮೇಲೆ ಹೊಂದ್ಕೊಂಡು ಬದುಕೋದೆ ಜಾಣ್ತಾನ ಅಲ್ವಾ? ಜನನಿ ಮಗುನ ನಾವು ಹೆತ್ತ ಮಗು ಅಂತ ಅಂದ್ಕೊಳ್ಳೋಣ. ಆದರೆ ಯಾರ ಮನ್ಸಿಗೂ ನೋವಾಗದೇ ಇರೋ ಥರ ಅಂತರ ಕಾಪಾಡ್ಕೊಳ್ಳೋಣ. ಏನಂತೀರಾ? ಸಾರ್ಥಿಕ್ ಅನ್ಸರ್ ನಿದ್ದಿದ್ದು ಇಷ್ಟೇ. ನೀನು ಈ ಥರ ಯೋಚನೆ ಮಾಡಿದ್ದೇನಾದ್ರೂ ಅವ್ರಿಗೆ ಗೊತ್ತಾದ್ರೆ ಎಷ್ಟು ಖುಷಿ ಪಡ್ತಾರೆ ಗೊತ್ತಾ? ಅದು ಸರಿ, ಸಾರ್ಥಿ ಎಲ್ಲಿ ಹೋದ್ರು? ಗೊತ್ತಿಲ್ಲ ಯಜಮಾನ್ರೆ. ನಾನು ಬೆಳಿಗ್ಗೆ ಎದ್ದೇಳೋಷ್ಟಿಗೆ ಅಪ್ಪ ಎದ್ಬಿಟ್ಟಿದ್ರು. ರತ್ನವೇಣಿಯವ್ರ ಮಾತನ್ನ ಯೋಚನೆ ಮಾಡ್ಕೊಂಡು ಅಪ್ಪ ರಾತ್ರಿ ಎಲ್ಲ ಸರಿಯಾಗಿ ನಿದ್ದೆ ಮಾಡಿದ್ರೋ ಇಲ್ವೋ. ಬಾವಾ, ಬೆಳಗ್ಗೆ ನಾನು ಹಾಲು ತರೋದಕ್ಕೆ ಹೋಗ್ಬೇಕಾದ್ರೇನು ಅಪ್ಪ ಇರಲಿಲ್ಲ. ಮೇ ಬಿ ವಾಕಿಂಗ್ ಹೋಗಿರ್ಬೋದು. ಸರಿ ಯಜಮಾನ್ರೆ, ನಾನು ಹೋಗಿ ಕಾಫಿ ಮಾಡ್ಕೊಂಡ್ಬರ್ತೀನಿ. ಪಾರು, ನೀನು ಇನ್ನೂ ವಿಶ್ರಾಂತಿ ತಗೋಬೇಕು. ಯಜಮಾನ್ರೆ, ನಾನು ಎಷ್ಟು ದಿವಸ ಹೀಗೆ ವಿಶ್ರಾಂತಿ ತಗೊಳ್ಳಿ? ಈಗಲಾದ್ರೂ ಕೆಲಸ ಮಾಡೋದಕ್ಕೆ ಬಿಡಿ. ನೋ, ನೀನು ಯಾವ ಕೆಲಸನೂ ಮಾಡಬಾರ್ದು. ಮತ್ತು ನಾನು 3 ಹೊತ್ತು ಏನು ಮಾಡಲಿ? ಹಾಯಾಗಿ ಕುಳಿತಿರು ನೀನು ರಾಣಿಯ ಹಾಗೆ, ಮಹಾರಾಣಿಯ ಹಾಗೆ. ಆಯಾಸ ಪಡೆದಿರು ಇನ್ನು ಕೂಗುತ್ತ ಹೀಗೆ. ಎಲ್ಲ ಕೆಲಸ ಮಾಡಿ ಮುಗಿಸುವೆ, ನೀನೇ ಆಗ ಮೆಚ್ಚಿಕೊಳ್ಳುವೆ. ತರರಂ ತರರಂ ತರರಂ. ನೀನು ಯಾವಾಗಲೂ ಇದೇ ರೀತಿ ಖುಷಿಯಾಗಿರ್ಬೇಕು. ಸರಿ, ಇವತ್ತು ನಾನೇ ನನ್ನ ಕೈಯಾರ ನಿನಗೆ ಕಾಫಿ ಮಾಡಿ ತಂದು ಕೊಡ್ತೀನಿ, ಸರಿನಾ? ಜನನಿ, ಮಗು ಹತ್ರ ಯಾರಿದಾರಮ್ಮ? ಅವಳಿನ್ನೂ ಮಲಗಿದಾಳತ್ತೆ. ಮಗು ಹತ್ರ ದಾಮಿನಿ ಚಿಕ್ಕತ್ತೆ ಇರ್ತೀನಿ ಅಂತ ಹೇಳಿದ್ರು, ಅದಕ್ಕೆ ಬಿಟ್ಬಿಟ್ಟು ಬಂದೆ. ಅದೇ ನೋಡ್ತಾ ಇದ್ದೆ, ಮಗುನ ಬಿಟ್ಟು 1 ನಿಮಿಷನೂ ಇಲ್ಲದೆ ಇರೋ ನೀನು ಇಷ್ಟೊಂದು ರಿಲ್ಯಾಕ್ಸ್ಡ್ ಆಗಿ ಕೂತಿದೀಯಲ್ಲ, ಹೇಗೆ ಅಂತ. ಆದರೂ ನೀನು ಈ ಥರ ಆರಾಮಾಗಿ ರಿಲ್ಯಾಕ್ಸ್ಡ್ ಆಗಿ ಕೂತಿರೋದನ್ನ ನೋಡೋದೇ ಒಂದು ಚಂದನಮ್ಮ. ನನ್ನ ಮಗಳಿಗೆ ಹೆಸರಿಡೋ ದಿನ ಹತ್ರ ಬರ್ತಿದ್ಯಲ್ಲ, ಅದಕ್ಕೆ ಖುಷಿ ಎಕ್ಸೈಟ್ಮೆಂಟಲ್ಲಿ ಫುಲ್ ರಿಲ್ಯಾಕ್ಸಲ್ಲಿ ಇದ್ದೀನಿ. ಅದಕ್ಕೆ ಮಗುನ ಹಾಸ್ಪಿಟ್ಲಿಂದ ಕರ್ಕೊಂಡ್ ಬಂದಾಗಿಂದನೂ ನಾವು ಒಂದು ಹೊಸ ತೊಟ್ಲು ತಂದು ಅದರಲ್ಲೇ ಮಲಗಿಸ್ತಾ ಇದ್ವಿ. ಆದ್ರೆ ನಮ್ ಸಂಪ್ರದಾಯದ ಪ್ರಕಾರ ಮಗು ನಾಮಕರಣದ ದಿನ ಮಗುನ ತವ್ರ ಮನೆಯಿಂದ ತರೋ ತೊಟ್ಲಲ್ಲೇ ಮಲಗಿಸೋದು. ಆಮೇಲೆ ಅಲ್ಲಿಂದ ಮಗುನ ಆ ತೊಟ್ಲಲ್ಲೇ ಮಲಗಿಸ್ಬೇಕು. ಅದಕ್ಕೆ ನಾನು ಇವತ್ತೇ ಹೋಗಿ ನನ್ನ ಮೊಮ್ಮಗುಗೆ ಒಂದು ಚಿನ್ನ ತೊಟ್ಲನ್ನ ಆರ್ಡರ್ ಮಾಡಿ ಬರ್ತೀನಿ. ಬೇಡ, ಯಾಕಕ್ಕೆ? ಯಾಕಂದ್ರೆ ನಾಮಕರಣದ ದಿನ ಮಗುನ ಮಲಗಿಸೋದಕ್ಕೆ ಬೇರೆ ತೊಟ್ಲು ರೆಡಿಯಾಗಿದೆ.
ಅದು ಜನನಿ ತವ್ರ ಮನೆಯಿಂದನೇ ತರ್ತಿರೋದು. ಹೌದಾ? ಆದ್ರೆ ವೀರಣ್ಣ ಬಾವ ತೊಟ್ಲು ತರ್ದಿರೋ ವಿಷಯ ಹೇಳಿಲ್ವಲ್ಲ? ತೊಟ್ಲು ತರ್ತಿರೋದು ವೀರಣ್ಣ ಅಲ್ಲ, ಮತ್ತೆ ನಮ್ಮ ಹನುಮಂತು. ಹನುಮಂತನ? ಹೌದು, ನಮ್ಮ ಹನುಮಂತನೇ. ಅವನ ಮಗಳು ಪಾರ್ವತಿ ಬೆಳೆದ ತೊಟ್ಲನ್ನೇ ನಮ್ಮ ಜನನಿ ಮಗುಗೆ ಪ್ರೆಸೆಂಟ್ ಮಾಡ್ತಿದ್ದಾನೆ. ಅತ್ತೆ ನನ್ನ ಹತ್ರ ಈ ವಿಷಯದ ಬಗ್ಗೆ ಮಾತಾಡಿನೇ ಈಗ ಅನೌನ್ಸ್ ಮಾಡ್ತಾ ಇರೋದು. ಯಾಕಂದ್ರೆ ಪಾರ್ವತಿ ಅಕ್ಕನ ಅಪ್ಪ ನನಗೂ ಅಪ್ಪನ ಥರಾನೇ ಅಂದಮೇಲೆ ಅವ್ರ ಮನೆ ನನಗೂ ತವ್ರ ಮನೆನೇ ತಾನೆ. ಅದಕ್ಕೆ ಆದರೂ ಆ ಹಳೇ ತೊಟ್ಲಲ್ಲಿ ನಮ್ಮ ಮೊಮ್ಮಗನ ಮಲಗಿಸೋದಾ? ರತ್ನವೇಣಿ, ತೊಟ್ಲು ಹಳೇದು ಹೊಸದು ಅನ್ನೋದಕ್ಕಿಂತ ಅದು ಮಗು ಮಲಗೋದಕ್ಕೆ ಯೋಗ್ಯವಾಗಿದೆಯೋ ಇಲ್ವೋ ಅನ್ನೋದು ಮುಖ್ಯ. ಅದನ್ನು ಕೊಡ್ತಾ ಇರೋರ ಪ್ರೀತಿ ವಿಶ್ವಾಸ ಅದಕ್ಕಿಂತ ಮುಖ್ಯ. ನಮ್ಮ ಹನುಮಂತು ಮನಸ್ಸಿನ ತುಂಬ ವಾತ್ಸಲ್ಯ ನಿಷ್ಠೆ ತುಂಬಿ ತುಳುಕ್ತಾ ಇದೆ. ಹನುಮಂತು ತನ್ನ ಮೊಮ್ಮಗುಗೆ ಅಂದರೆ ಪಾರ್ವತಿ ಮಗುಗೆ ಆ ತೊಟ್ಲನ್ನ ಕೊಡಬೇಕು ಅಂದ್ಕೊಂಡಿದ್ನಂತೆ. ದೈವವಶಾತ್ ಪಾರ್ವತಿ ಮಗು ಉಳಿಲಿಲ್ವಲ್ಲ, ಅದಕ್ಕೆ ಆ ತೊಟ್ಲನ್ನ ನಮಗೆ ಕೊಡಬೇಕು ಅಂದ್ಕೊಂಡಂತೆ. ಆದರೆ ನಾವು ಎಲ್ಲಿ ತಪ್ಪು ತಿಳ್ಕೊತೀವೋ ಅಂತ ಅದ್ರ ಬಗ್ಗೆ ಪ್ರಸ್ತಾಪ ಮಾಡಿರಲಿಲ್ಲ ಅಷ್ಟೇ. ಆದರೆ ದಾಮಿನಿ ಚಿಕ್ಕತ್ತೆ ಹೇಗೋ ಈ ವಿಷಯನ ತಿಳ್ಕೊಂಡು ನನ್ನ ಹತ್ರ ಬಂದು ಹೇಳಿದ್ರು. ಅದಾದಮೇಲೆ ನಾನು ಅತ್ತೆ ಈ ವಿಷಯದ ಬಗ್ಗೆ ಮಾತಾಡಿ ಅದೇ ತೊಟ್ಲನ್ನ ಶಾಸ್ತ್ರಕ್ಕೆ ಬಳಸೋಣ ಅಂತ ಡಿಸೈಡ್ ಮಾಡ್ಕೊಂಡ್ವಿ. ನಮ್ಮ ಕಡೆಯಿಂದ ಹನುಮಂತುಗೆ ಇಷ್ಟಾದರೂ ನೆಮ್ಮದಿ ಕೊಡೋದಕ್ಕೆ ಸಾಧ್ಯ ಆಗೋದಾದರೆ ಯಾಕಾಗಬಾರ್ದು ಅಂತ. ಅದಕ್ಕೆ ಇವತ್ತೇ ಹನುಮಂತು ಮನೆಯಿಂದ ಆ ತೊಟ್ಲನ್ನ ತಗೊಂಡು ಬಂದು ಅದನ್ನು ಆಲ್ಟ್ರ್ ಮಾಡಿಸೋದು, ಪೇಂಟ್ ಹೊಡಿಸೋದು ಇದನ್ನೆಲ್ಲ ಮಾಡಿಸ್ಬೇಕು. ನಾಮಕರಣದ ಶಾಸ್ತ್ರ ಮಾತ್ರ ನಮ್ಮ ಮಗುಗೆ ಆ ತೊಟ್ಲಲ್ಲೇ ಆಗಬೇಕು. ನಮ್ಮ ಅಖಿಲಮ್ಮ ಜನನಿ ನನ್ನ ಮೇಲೆ ಎಷ್ಟು ಅಭಿಮಾನ ಇಟ್ಟಿದಾರಲ್ಲ, ಈಗ ನನ್ನ ಮಗು ತೊಗೊಂಡು ಹೋಗೋದು ಸರಿನಾ? ಇಲ್ಲ ಇಲ್ಲ, ನಾನೀಗ ತೊಗೊಂಡಿರೋ ನಿರ್ಧಾರದಿಂದ ಹಿಂದೆ ಸರಿಬಾರ್ದು. ನನ್ನ ಮಗಳಿಗೆ ನ್ಯಾಯ ಕೊಡಿಸ್ಬೇಕು ಅಂದರೆ ನನ್ನ ಮೊಮ್ಮಗುನ ಇಲ್ಲಿಂದ ಹೊರಗೆ ಕರ್ಕೊಂಡು ಹೋಗಲೇಬೇಕು. ಅದು ಎಷ್ಟೇ ಕಷ್ಟ ಆದರೂ ಸರಿ. ಅಪ್ಪ, ರೂಮ್ ಒಳಗಡೆ ಇದ್ದು ಉಸಿರು ಕಟ್ಟಾಗ ಆಗ್ತಿದೆ. ಸ್ವಲ್ಪ ಫ್ರೆಶ್ ಗಾಳಿ ತಗೊಳ್ಳೋಣ. ಹಾ, ಅರು, ಕಾಫಿ ಹೇಗಿದೆ? ಸೂಪರ್ ಆಗಿದೆ ಯಜಮಾನ್ರೆ. ಸರಿ, ನೀನು ಕಾಫಿ ಕುಡಿತಾ ಇರು. ನೀನು ಕುಡಿದು ಮುಗಿಸೋ ಅಷ್ಟರಲ್ಲಿ ನಾನು ಸಾರ್ಥಿನ ಕರ್ಕೊಂಡ್ಬರ್ತೀನಿ. ಹಾಂ ಬಾವ, ಅಪ್ಪನ ಎಲ್ಲಿ ಅಂತ ಹುಡುಕ್ತೀರಾ? ಸಾರ್ಥಿ ಎಲ್ಲಿದ್ದಾರೆ ಅನ್ನೋ ಒಂದು ಸ್ಟ್ರಾಂಗ್ ಗೆಸ್ ಇದೆ ಬಾವ. ಆಯ್ತಾ? ಎಲ್ಲಿರ್ಬೋದು? ಅರ್ಸುನ್ ಕೋಟೆಗಂತೂ ಹೋಗೋಕೆ ಚಾನ್ಸ್ ಇಲ್ಲ. ಅಪ್ಪ ಡ್ಯೂಟಿಗೆ ಹೋಗ್ಬೇಕಾದ್ರೆ ಎಷ್ಟೇ ಅರ್ಜೆಂಟ್ ಇದ್ರೂ ಯೂನಿಫಾರ್ಮ್ ಹಾಕೊಂಡೇ ಹೋಗೋದು. ಅವ್ರು ಇವತ್ತು ಕೆಲಸಕ್ಕೂ ಹೋಗಿಲ್ಲ. ನಿನ್ನೆ ರತ್ನಬೇಣಿ ಬಂದು ಪಾರ್ವತಿಗೆ ಹೇಗೇಗೋ ಮಾತಾಡ್ತಾರಲ್ಲ, ಅದು ಅವ್ರ ಮನಸ್ಸಿಗೆ ತುಂಬ ಡಿಸ್ಟರ್ಬ್ ಮಾಡಿರುತ್ತೆ. ಅದನ್ನು ನಮ್ಮ ಮುಂದೆ ತೋರಿಸ್ಕೊಂಡ್ರೆ ನಾವೆಲ್ಲ ಎಲ್ಲಿ ನೊಂದ್ಕೊಳ್ತೀವೋ ಏನೋ ಅನ್ನೋದು ಅವ್ರ ಕನ್ಸರ್ನ್ ಆಗಿರಬೇಕು. ಅದಕ್ಕೆ ಇಲ್ಲೆಲ್ಲ ಹೊರಡೆ ಕೂತಿರ್ಬೇಕು. ನಾನು ಹೋಗಿ ಕರ್ಕೊಬರ್ತೀನಿ. ಬೇಡ ಯಜಮಾನ್ರೆ, ನೀವು ಹೇಳ್ದಾಗೆ ಅಪ್ಪ ಬೇಸರ ಕಳ್ಕೊಂಡು ಬರೋದಕ್ಕೆ ಅಂತ ಹೋಗಿದ್ರೆ ಅವ್ರು ಬರೋವರೆಗೂ ಕಾಯೋಣ. ನೀವು ಹೋಗೋದು ಮತ್ತದೇ ಮಾತಾಡೋದು ಬೇಸರ ಕಳೆಯೋದಕ್ಕಿಂತ ಹಾಗೆ ಉಳ್ಕೊಂಡು ಬಿಡೋದು ಬೇಡ ಅಲ್ವಾ? ನೀನು ಹೇಳೋದು ಸರಿನೇ. ಕೆಲಸಕ್ಕೆ ಹೋಗೋ ಟೈಮ್ಗೆ ಸಾರ್ಥಿ ಬಂದೇ ಬರಬೇಕಲ್ವಾ? ಬರ್ತಾರೆ. ಸರಿಪ, ನಾನು ಹೋಗಿ ಸ್ನಾನ ಮಾಡ್ಕೊಂಬರ್ತೀನಿ.
ಅರಸನ ಕೋಟೆ ಸೇವಕನಮ್ಮ ನಾನು. ಸೇವಕನಾಗೆ ಉಳಿಬೇಕು ಅಂತ ದೊಡ್ಡ ಯಜಮಾನರಿಂದ ಶಾಶ್ವತವಾಗಿ ದೂರ ಮಾಡೋದಕ್ಕೆ ನನ್ನ ಮಗಳಿಗೆ ವಿಷ ಕೊಟ್ಟ ಸೇವಕ ನಾನು. ಆದರೆ ದೊಡ್ಡ ಯಜಮಾನರು ಪಾರ್ವತಿ ಪ್ರೀತಿ ಶಕ್ತಿ ಗಟ್ಟಿಯಾಗಿತ್ತು, ಬದುಕ್ಬಿಟ್ಲು, ಮದುವೆ ಆದ್ಲು. ಅವಳಿಂದ ನೀವು ದೂರ ಆದ್ರಿ. ಪಾರ್ವತಿ ಪ್ರೀತಿನ ಪಡ್ಕೊಂಡ ತಕ್ಷಣ ನಿಮ್ಮನ್ನು ಕಳ್ಕೊಂಡ್ಲು. ಒಟ್ಟಿನಲ್ಲಿ ಒಂದನ್ನು ಪಡ್ಕೋಬೇಕು ಅಂದರೆ ಇನ್ನೊಂದು ಜೀವನ ದೂರ ಮಾಡ್ಕೋಬೇಕು ಅನ್ನೋದೇ ನನ್ನ ಮಗಳ ಹಣೆ ಬರಹ ಆಗೋಗಿದೆ. ಈಗ ತಾನೇ ಹೆತ್ತ ಮಗುನೇ ದೂರ ಮಾಡ್ಕೊಂಡು ಏನು ಪಡ್ಕೊಂಡಿದ್ದಾಳೆ ಅವಳು? ಬರೀ ಕಳ್ಕೊಳ್ಳೋದು, ತ್ಯಾಗ ಮಾಡೋದೇ ನನ್ನ ಮಗಳ ಜೀವನ ಯಾಕಾಗಬೇಕು? ಕ್ಷಮಿಸಿ ಅಮ್ಮೋರೆ, ಇದರಲ್ಲಿ ನಿಮ್ದು ಯಾರ್ದು ತಪ್ಪಿಲ್ಲ. ನನ್ನ ಮಗಳು ದಡ್ಡಿ. ಅವಳು ದಡ್ಡತನದಿಂದ ತಗೊಂಡಿರೋ ನಿರ್ಧಾರನ ನಾನು ಸರಿ ಮಾಡ್ತೀನಿ. ನನ್ನ ಮಗಳು ತನ್ನ ಮಗುವಿನ ಪ್ರೀತಿಯಿಂದ ವಂಚಿತಳಾಗೋದಕ್ಕೆ ನಾನು ಬಿಡೋದಿಲ್ಲ. ಅವಳು ನ್ಯಾಯ ಕೊಡಿಸ್ತೀನಿ, ಅವಳ ಭವಿಷ್ಯವನ್ನು ಭದ್ರ ಮಾಡ್ತೀನಿ. ಈಗ ನಾನು ನನ್ನ ಮಗಳಿಗೋಸ್ಕರ ನನ್ನ ಮೊಮ್ಮಗನ ಕರ್ಕೊಂಡು ಹೋಗ್ತಾ ಇದ್ದೀನಿ. ಇದೊಂದು ವಿಷಯದಲ್ಲಿ ನನ್ನ ಮಗಳ ತಂದೆಯಾಗಿ ಮಾತ್ರ ನನಗೆ ಯೋಚನೆ ಮಾಡೋಕ್ಕೆ ಸಾಧ್ಯ ಆಗಿದೆ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಅಮ್ಮೋರೆ. ಅಕ್ಕ, ರಮೇಶ್ ಅಣ್ಣ ಫೋನ್ ಮಾಡ್ತಿದ್ದಾರೆ. ಹಲೋ ರಮೇಶ್ ಅಣ್ಣ. ಪಾರ್ವತಿ, ಹೇಗಿದ್ಯಮ್ಮ? ನಾನು ಚೆನ್ನಾಗಿದ್ದೀನಿ ರಮೇಶ್ ಅಣ್ಣ, ನೀನು ಹೇಗಿದ್ಯಾ? ಏನೋ ಅರಸನಕೋಟೆ ದಯಮ್ಮ, ಚೆನ್ನಾಗಿದ್ದೀನಿ. ಪಾರ್ವತಿ, ಎಲ್ಲ ಓಕೆನಾ? ಅಂದರೆ ಮನೇಲಿ ಏನಾದರೂ ಪ್ರಾಬ್ಲಮ್ಮಾ? ಹನುಮಂತಣ್ಣ ಹಚ್ಕೊಳ್ಳೋ ಅಂಥದ್ದು? ಯಾಕೆ ಹೇಳ್ತಾ ಇದ್ದೀಯ ರಮೇಶ್ ಅಣ್ಣ? ಅದು ಈಗ ತಾನೇ ಹನುಮಂತಣ್ಣನ ಅರಸನಕೋಟೆ ಬಾಗಿಲಲ್ಲಿ ನೋಡಿದೆ. ಯಾಕೋ ತುಂಬಾ ಬೇಜಾರಾಗಿದ್ರು. ಅದು ಅಲ್ಲದೆ ಕಣ್ಣು ಒರೆಸ್ಕೊಂಡು ಅರಸನಕೋಟೆ ಒಳಗಡೆ ಹೋದ್ರಮ್ಮ. ಅದಕ್ಕೆ ಕೇಳಿದೆ ಅಮ್ಮ. ಅರಸನಕೋಟೆ ಒಳಗೆ ಹೋದ್ರಾ? ರತ್ನವೇಣಿ ಮಾತಿಂದ ಮೊದಲೇ ನೊಂದ್ಕೊಂಡಿದ್ರು. ಅದಕ್ಕೆ ಅತ್ಯಮ್ಮನ ಹತ್ರ ನಿಜ ಹೇಳೋದಕ್ಕೇನಾದರೂ ಹೋದ್ರಾ? ಅಕ್ಕ, ಎಲ್ಲಿಗೆ ಹೋಗ್ತಿದ್ಯಾ? ಬರ್ತೀನಿ ಇರು ಗಣಿ. ಹನುಮಂತು, ನನ್ನ ಫೋಟೋದ ಮುಂದೆ ನಿಂತ್ಕೊಂಡು ಏನು ಮಾತಾಡ್ತಾ ಇದ್ದೆ? ಅಮ್ಮ, ಅದು ನನ್ನ ಹತ್ರ ಏನಾದರೂ ಹೇಳ್ಕೊಳ್ಳೋದಿತ್ತಾ? ಅಮ್ಮವ್ರೆ, ಅದು ಅಮ್ಮವ್ರೆ, ನಿಮ್ಮಿಂದ ಒಂದು ಸಹಾಯ ಆಗಬೇಕಿತ್ತು. ಏನು? ಅಮ್ಮವ್ರೆ, 2-3 ದಿನದಿಂದ ಯಾಕೋ ಮಂಡಿ ನೋವ್ತಾ ಇದೆ. ಅದಕ್ಕೆ ನಮ್ಮ ಹಳ್ಳಿಗೆ ಹೋಗಿ ನಾಟಿ ವೈದ್ಯರ ಹತ್ರ ಚಿಕಿತ್ಸೆ ಮಾಡಿಸ್ಕೊಳ್ಳೋಣ ಅಂತ. ರಜಾ ಸಿಗ್ಬೋದಾ ಅಂತ. ರಜೆ ಏನಾದರೂ ಬೇಕಾದರೆ ನೇರವಾಗಿ ನನ್ನ ಹತ್ರ ಬಂದು ಕೇಳಬೇಕಾಗಿತ್ತು ತಾನೇ. ನಾನು ಫೋಟೋದ ಮುಂದೆ ನಿಂತ್ಕೊಂಡು ಮಾತಾಡ್ತಾ ಇದೀಯಲ್ಲ. ಎಲ್ಲದಕ್ಕಿಂತ ಆರೋಗ್ಯ ಮುಖ್ಯ. ಹೋಗ್ಬಾ. ವಾಪಸ್ ಬರೋದು ಯಾವಾಗ ಹನುಮಂತು? ಅಂದ್ಕೊಂಡು ಕೆಲಸ ಮುಗೀತಿದ್ದ ಹಾಗೆ. ಅಂದರೆ ಚಿಕಿತ್ಸೆ ಎಷ್ಟು ದಿನದಲ್ಲಿ ಮುಗಿಯುತ್ತೋ ಅಷ್ಟು ಬೇಗ ಬರ್ತೀನಿ ವಾಪಸ್. ಅಕ್ಕ, ಮಗು ನಾಮಕರಣ ಇದೆಯಲ್ಲ? ಅಯ್ಯೋ, ಇನ್ನೊಂದು 5 ದಿನದಲ್ಲಿ ನಮ್ಮ ಮೊಮ್ಮಗು ನಾಮಕರಣ ಇದೆ. ಅಂಥ ಸಮಯದಲ್ಲಿ ನೀನಿಲ್ಲದೆ ಹೋದರೆ ಹೇಗೆ ಹನುಮಂತು? ನಾಮಕರಣ ಮುಗಿಸ್ಕೊಂಡು ಹೋಗ್ಬೋದಾ? ಅಲ್ಲ, ವಿಪರೀತ ಮಂಡಿ ನೋವು ಜೊತೆಗೆ ಬೆನ್ನು ನೋವು ಕೂಡ ಅಮ್ಮವ್ರೆ.
ಓ ಹಾಗಾದರೆ ನೀನು ಹೋಗ್ಬಾ. ನಿಮ್ಮ ಊರವರೆಗೂ ಬಸ್ಸಲ್ಲಿ ಹೋಗಬೇಕು ಅಂತಂದರೆ ಬಸ್ ಹತ್ತಿ ಇಳಿದು ಎಲ್ಲ ತೊಂದರೆ ತೊಗೋಬೇಕಾಗತ್ತೆ. ನಮ್ಮದೇ ಯಾವುದಾದ್ರೂ ಆಟೋ ಗೇರ್ ಕಾರ್ ತೊಗೊಂಡು ಹೋಗ್ಬಿಡು. ಮಗುನ ಕರ್ಕೊಂಡು ಎಲ್ಲರ ಕಣ್ ತಪ್ಪಿಸಿ ಗೇಟ್ ದಾಟೋದು ಹೇಗೆ ಅಂತ ಯೋಚನೆ ಆಗಿತ್ತು. ಈಗ ಅಮ್ಮೋರೆ ಕಾರ್ ತೊಗೊಂಡು ಹೋಗಿ ಅಂತ ಹೇಳಿ ದೊಡ್ಡ ಉಪಕಾರ ಮಾಡಿದ್ರು. ಅಲ್ಲಿಗೆ ನನ್ನ ನಿರ್ಧಾರಕ್ಕೆ ದೇವರ ಅನುಗ್ರಹನೂ ಇದೆ ಅಂತ ಆಯಿತು. ತುಂಬ ಉಪಕಾರ ಆಯಿತು ಅಮ್ಮೋರೆ. ಬರ್ತೀನಿ. ಜನನಿ ಹೆತ್ ಮಗು ಅಂದ್ಕೊಂಡಿದಾರಲ್ಲ, ಆ ಮಗು ಜನನಿ ಅದ್ದಲ್ಲ ನಿಂದು ಅಂತ ಹೇಳ್ಬಿಡ್ತೀನಿ ಅಂತ ಹೇಳ್ಕೊಂಡ್ಯಾ? ಮಗು ಸತ್ಯನ ಅಖಿಲಮ್ಮಗೆ ಹೇಳಿಬಿಡ್ಬೇಕು ಅಂತ ಪ್ರತಿ ಕ್ಷಣ ಅನಿಸುತ್ತೆ. ಹಾಗೆ ಹೇಳಿದ್ರೆ ಅದು ನಿನಗೆ ನೋವು ಕೊಡುತ್ತಲ್ವಾ? ನಿನ್ನ ಮನಸ್ಸಿಗೆ ನೋವು ಕೊಡೋ ಉದ್ದೇಶ ಈ ಅಪ್ಪನಿಗಿಲ್ಲಮ್ಮ. ನೀನು ಅಲ್ಲಿಗೆ ಬರದೇ ಇದ್ದರೂ ನಿನ್ನ ಮಗುವಿನ ಸತ್ಯನ ಅವ್ರಿಗೆ ಯಾರಿಗೂ ಹೇಳ್ತಾನೆ ಇರಲಿಲ್ಲ. ಮತ್ತೆ ಮಂಡಿ ನೋವು ಅಂತ ರಜೆ ಕೇಳಿದ್ಯಲ್ಲ, ಅದು ನಿಜಾನೇ. ನಿನಗೆ ನಿಜವಾಗ್ಲೂ ಮಂಡಿ ನೋವಿದ್ಯಾ? ನಿನಗೆ ಯಾವಾಗಿಂದ ಅಪ್ಪ ಮಂಡಿ ನೋವಿದೆ? ತಿಂಗಳಾಗ್ತಾ ಬಂತು. ಮಂಡಿ ನೋವು ಜೊತೆಗೆ ಬೆಂದವು ಸೇರಿಕೊಂಡಿದೆ. ಥರ ಯಾತನೆ. ಅದಕ್ಕೆ ರಜಾ ಬೇಕು ಅಂತ ಅಖಿಲಮ್ಮನ ಹತ್ರ ಕೇಳಕ್ಕೆ ಹೋಗಿದ್ದೆ. ಮತ್ತ್ಯಾಕಪ್ಪ ನಿನಗಿರೋ ನೋವಿನ ಸುಳ್ಳಿನ ನಮ್ಗೆ ಕೊಡಲೇ ಇಲ್ಲ? ನಿನ್ನ ನೋವಿನ ಮುಂದೆ ನನ್ನ ನೋವು ಯಾವ ಲೆಕ್ಕನಮ್ಮ. ಆದರೂ ಇಷ್ಟು ದಿವಸ ನನ್ನ ತಲೆಯಲ್ಲಿದ್ದಿದ್ದು ನಿನ್ನ ಮಗುನ ಕಳ್ಕೊಂಡಿದೆಯಲ್ಲ, ಆ ಶಾಕಲ್ಲಿದೆಯಾ? ಇನ್ನು ನನ್ನ ನೋವು ಹೇಳಿ ನಿನಗೆ ಯಾಕೆ ಬೇಜಾರು ಮಾಡೋದು ಅಂತ. ಆದರೆ ನನ್ನ ಮಗು ಬದುಕಿದೆಯಲ್ಲ, ಅದೇ ಸಂತೋಷ, ಸಮಾಧಾನ. ಹಾಗಂತ ನೀನು ನನ್ನ ಆರೋಗ್ಯದ ಬಗ್ಗೆ ಆತಂಕ ಪಡಬೇಡ. ಹೋಗಿ ಪ್ರಕೃತಿ ಚಿಕಿತ್ಸೆ ತಗೊಂಡು ಬಂದರೆ ಎಲ್ಲ ಸರಿ ಹೋಗುತ್ತೆ. ಕಿಲಮ್ಮ ಹೇಳ್ದಂಗೆ ನಾಮಕರಣ ಮುಗಿಸ್ಕೊಂಡೇ ಹೋಗ್ಬೋದಿತ್ತು. ಆದರೆ ನನ್ನ ಮೊಮ್ಮಗು, ನೀನು ಹೆತ್ತ ಮಗುನ ಚಿಕ್ಕ ಯಜಮಾನರು ಅವ್ರ ತೊಡೆ ಮೇಲೆ ಮಲಗಿಸ್ಕೊಂಡು ಹೆಸರು ಹೇಳೋದನ್ನ ನನ್ನಿಂದ ಸಹಿಸ್ಕೊಳಕ್ಕಾಗಲ್ಲಮ್ಮ. ಯಾರು? ರಮೇಶ್ ನಂಗೆ ಕಾಲ್ ಬಂತು, ಅಕ್ಕ ಗಾಬರಿಯಾಗಿ ಓಡ್ ಹೋದ್ಲು ಅಂತ ಗಣಿ ಹೇಳ್ದ. ಏನಾಯ್ತು ಪಾರು? ತಿಳ್ಕೊಳ್ಳೋವಂಥದ್ದು ಏನಿಲ್ಲ ದೊಡ್ಡ ಯಜಮಾನ್ರೆ. ನನಗೂ ವಯಸ್ಸಾಯ್ತಲ್ವಾ, ಕಾಲು ನೋವು, ಮಂಡಿ ನೋವು, ಬೆನ್ನೋವು ಎಲ್ಲ ಶುರುವಾಗಿದೆ. ಆ ನೋವಲ್ಲೇ ಅಖಿಲಮ್ಮನ ಹತ್ರ ರಜಾ ಕೇಳೋಣ ಅಂತ ಹೋಗಿದ್ದೆ. ನಾನು ಹೋಗಿದ್ದನ್ನು ನೋಡಿ ರಮೇಶ ಗಾಬರಿಯಾಗಿ ಪಾರ್ವತಿ ಫೋನ್ ಮಾಡಿದ್ದಾನೆ. ನಿಮ್ಮಪ್ಪ ಯಾಕೋ ಕಣ್ಣೊಡ್ಸ್ಕೊತಾ ಹೋದ್ರು ಅಂತ. ಇವಳು ಹೆದರ್ಕೊಂಡು ಓಡ್ ಬಂದಿದ್ಲು ಅಲ್ಲಿಗೆ. ಎಲ್ಲ ಅರ್ಥ ಆಯ್ತಲ್ಲ, ಸಮಾಧಾನ ಆಯ್ತು. ಆದರೆ ನನಗೆ ಸಮಾಧಾನ ಆಗಲಿಲ್ಲ ಸಾರ್ಥಿ. ನಿಮಗೆ ಮಂಡಿ ನೋವು, ಬೆನ್ನು ಅಂತ ನಂತರ ಯಾಕೆ ಹೇಳಿಲ್ಲ ನೀವು? ಅದು ಅಖಿಲಮ್ಮನವ್ರಿಗೆ ಹೇಳಿಬಿಟ್ಟು ಅವ್ರ ಒಪ್ಪಿಗೆ ತೊಗೊಂಡು ಆಮೇಲೆ ನಿಮಗೆ ಹೇಳೋಣ ಅಂತ ಅಂದ್ಕೊಂಡಿದ್ದೆ. ಆದರೆ ನೀವು ನೋಡಿ, ನಮ್ಮ ಪಾರ್ವತಿ ಥರನೇ ನನಗೆ ಸ್ವಲ್ಪ ನೋವಾದರೂ ಎಷ್ಟು ಚಡ್ಪಡಿಸ್ತೀರಿ. ಚಿಂತೆ ಬೇಡ, ಸ್ವಲ್ಪ ದಿವಸ ಹೋಗಿ ಪ್ರಕೃತಿ ಚಿಕಿತ್ಸೆ ತೊಗೊಂಡು ಬಂದರೆ ಎಲ್ಲ ಸರಿ ಹೋಗುತ್ತೆ. ಸರಿ,
ಯಾವ ಊರಲ್ಲಿ ಚಿಕಿತ್ಸೆ ತೊಗೊಳ್ತಾ ಇರೋದು? ನಮ್ಮೂರಲ್ಲೇ, ನಮ್ಮೂರ ಪಕ್ಕ ಹಳ್ಳಿಲಿ. ಅಖಿಲಮ್ಮ ಕಾರ್ ತೊಗೊಂಡೋಗೋದು ಕೇಳಿದ್ದಾರೆ. ಸರಿ ಆಗತ್ತೆ, ನಾನು ಬರ್ತೀನಿ, ಒಟ್ಟಿಗೆ ಹೋಗೋಣ. ಅಯ್ಯೋ ಬೇಡ ಬೇಡ, ಅಲ್ಲಿ ಚಿಕಿತ್ಸೆ ತಗೊಳ್ಳೋರ್ಗೆ ಮಾತ್ರನೇ ಒಳಗೆ ಬಿಡೋದು. ನಾನು ಹೋಗಿ ಬರ್ತೀನಿ, ನೀವು ಒಪ್ಪಿಗೆ ಕೊಟ್ಟರೆ ಸಾಕು. ಬರೋದು ಎಷ್ಟು ದಿನ ಆಗುತ್ತಪ್ಪ? ಅಂದ್ಕೊಂಡ ಉದ್ದೇಶ ಎಷ್ಟು ದಿನಕ್ಕೆ ಮುಗಿಯುತ್ತೋ ಗೊತ್ತಿಲ್ವಲ್ಲಮ್ಮ. ಅಂದರೆ ನೋವಿಗೆ ಪರಿಹಾರ ಸಿಕ್ಕಿದ ತಕ್ಷಣ ಮುಗಿಸ್ಕೊಂಡು ಬರ್ತಾ ಇರೋದೆ.